ಹಾಯ್ ಫ್ರೆಂಡ್ಸ್, ಯಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಆ್ಯಂಡ್ ಹೈಲಿ ಪವರ್ಫುಲ್ ಆಗಿದ್ದೀನಿ. ಇವತ್ತು ನಾನು ಬಂದಿರೋಂಥದ್ದು ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ಶಿವರಾತ್ರಿಯ ಒಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ. ಇವತ್ತು ಹೋಲ್ ಡೇ ಪವರ್ಫುಲ್ ಆಗಿರುತ್ತೆ. ಸೊ ನೀವೇನ್ ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಅದರಲ್ಲೂ ನಾನೊಂದು 2-3 ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಅಂತಾನೆ ಬಂದಿದ್ದೀನಿ. ಸೊ ಏನೇನ್ ಮಾಡ್ಕೊಬೋದು ರಿಚುವಲ್ಸ್ ಅಂತ ಹೇಳ್ಬಿಟ್ಟು ಹೋಲ್ ಡೇ ಹೈಲಿ ಪವರ್ಫುಲ್ ಆಗಿರುತ್ತೆ. ಆ ಶಿವನ ಒಂದು ಎನರ್ಜಿನ ನೀವು ಫೀಲ್ ಮಾಡಿ ಆ್ಯಂಡ್ ಗ್ರ್ಯಾಬ್ ಮಾಡ್ಕೊಳ್ಳಿ ಆ್ಯಂಡ್ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನೀವು ಇನ್ನೇನೇನು ಮಾಡ್ಬೋದಪ್ಪ ಅಂತ ಅಂದರೆ, ಮಿಡ್ ನೈಟಲ್ಲಿ 12 ಗಂಟೆ 2 ನಿಮಿಷದಿಂದ 1 o'clock 1 minute ವರೆಗೂ ಏನಿದೆ, ಸೊ ಈ ಟೈಮ್ ಇದೆ ಅಲ್ವಾ, ಸೊ ಇದು ತುಂಬಾ ಪವರ್ಫುಲ್ ಟೈಮ್ ಆಗಿರುತ್ತೆ. ಹೈ ಎನರ್ಜಿ ಇರುವಂಥ ಟೈಮ್ ಆಗಿರುತ್ತೆ. ಇಂಥ ಟೈಮಲ್ಲಿ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. ಒಂದು ಮ್ಯಾನಿಫೆಸ್ಟೇಷನ್ ಬಂದ್ಬಿಟ್ಟು ನಾನು ಬೇಲೀಫ್ ಟ್ರಿಕ್ನ ಹೇಳ್ತೀನಿ. ಇಟ್ ಮೇ ಬಿ ರಿಲೇಟಿಂಗ್ ಟು ಎನಿ ಮ್ಯಾಟರ್, ಹೆಲ್ತ್, ಫೈನಾನ್ಸ್ ಆರ್ ಕರಿಯರ್ ಅಥವಾ ರಿಲೇಶನ್ಶಿಪ್, ಯಾವುದೇ ಮ್ಯಾನಿಫೆಸ್ಟೇಷನ್ ಇರ್ಬೋದು. ಸೊ ನೀವು ಮಾಡ್ಕೊಳ್ಳಿ. ಒಂದು ಬೇಲೀಫ್ನ ತಗೊಂಡ್ಬಿಟ್ಟು ಆ ಬೇಲೀಫ್ ಮೇಲೆ, ನನ್ನ ಹತ್ರ ಬೇಲೀಫ್ ಇಲ್ಲ ರಿಯಲಿ, ನಾನು ಇನ್ನು ತಂದ್ಕೊಂಡಿಲ್ಲ. ಆ್ಯಕ್ಚುಲಿ ನನಗೂ ಟೈಮ್ ಆಗಿಲ್ಲ ತಗೊಳ್ಳೋದಕ್ಕೆ. ಸೊ ಬೇಲೀಫಲ್ಲಿ ನೀವು, ನಾನು ಹೇಳಿದೆ ನಿಮಗೆ, ಬೇಲೀಫಲ್ಲಿ ಬರಿಬೇಕಾದ್ರೆ ಪೆನ್ನ ಯೂಸ್ ಮಾಡಬೇಡಿ, ಸ್ಕೆಚ್ ಪೆನ್ನ ಯೂಸ್ ಮಾಡಿ ಅಂತ. ರೆಡ್ ಇಂಕ್ ಆರ್ ಗ್ರೀನ್ ಇಂಕ್ ತೊಗೊಂಡ್ಬಿಟ್ಟು ನಿಮ್ಮ ವಿಶ್ ಏನಿದೆ ಫುಲ್ ನೀವೇನು ಪಾಸಿಟಿವ್ ಆಗಿ, ಯಾವುದೇ ರೀತಿ ನಿಮಗೆ ನೆಗೆಟಿವ್ಸ್ ಇರ್ಬೋದು, ಕ್ಲಾರಿಟಿ ಇರಬಾರ್ದು, ಕ್ಲಾರಿಟಿ ಇರಬೇಕು ನಿಮಗೆ ಏನು ಬೇಕು ಅನ್ನೋದು. ಸೊ ಅದನ್ನ ಬರೆದ್ಬಿಟ್ಟು ಓಂ ನಮಃ ಶಿವಾಯ ಅಂತ ಕೂಡ ನೀವು ಬರೀಬೋದು. ಆ್ಯಂಡ್ ಅಥವಾ ಎನರ್ಜಿ ಸರ್ಕಲ್ನ ಹಾಕ್ಬಿಟ್ಟು ಅದರಲ್ಲಿ ನಿಮ್ಮ ನೇಮ್ನ ಬರ್ಬಿಟ್ಟು ಅಂಡರ್ಲೈನ್ ಮಾಡಿ 2 times ಆ್ಯಂಡ್ ನೀವು ಓಂ ನಮಃ ಶಿವಾಯ ಅಂತ ಹೇಳಿ ಬರೆದ್ಬಿಟ್ಟು ಕೆಳಗಡೆ ನಿಮ್ಮ ವಿಶ್ ಏನಿದೆ ಅದನ್ನು ಬರೆದ್ಬಿಟ್ಟು ನೀವು ಏನು ಮಾಡ್ಬೋದು ಅಂದರೆ, ಒಂದು ದೀಪನ ಹಚ್ಚಿಟ್ಕೊಂಡು ಅದನ್ನು ಇಟ್ಕೊಂಡ್ಬಿಟ್ಟು ಒಂದು 21 times ಅದನ್ನ ಚಾಂಟ್ ಮಾಡ್ತಾ, ಮೀನ್ಸ್ ನಿಮ್ಮ ಇಂಟೆನ್ಷನ್ ಏನಿದೆ, ಏನು ಬರೆದಿದ್ದೀರಲ್ವಾ, ಸೊ ಅದು ಹ್ಯಾಪನ್ ಆಗಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ನೀವು ಅದನ್ನ ಮನಸ್ಸಲ್ಲೇ ಚಾಂಟ್ ಮಾಡ್ಕೊಳ್ತಾ, ಆ ಫೀಲ್ ಮಾಡ್ಕೊಳ್ತಾ ಆ್ಯಂಡ್ ಆ ಹ್ಯಾಪಿನೆಸ್ನ ಫೀಲ್ ಮಾಡ್ಕೊಳ್ತಾ ನೀವೇನು ಮಾಡ್ಬೋದು ಅಂತ ಅಂದರೆ ಮೆಡಿಟೇಟ್ ಮಾಡ್ಬೋದು. ಅದಾದ್ಮೇಲೆ ನೀವು ಆ ಒಂದು ಏನು ಬೇಲೀಫಲ್ಲಿ ಬರ್ದಿರ್ತೀರಲ್ವಾ, ಅಥವಾ ಚಿಟ್ಟಲ್ಲಿ ಕೂಡ ಮಾಡ್ಕೊಬೋದು. ಅಕಸ್ಮಾತ್ ನಿಮ್ಮ ಹತ್ರ ಬೇಲೀಫ್ ಇಲ್ಲ ಅಂದರೆ, ಬಟ್ ಬೇಲೀಫ್ ಇದೆ ಅಲ್ಲ, ನಮ್ಮ ಒಂದು ಇಂಟೆನ್ಷನ್ನು ಬೇಗನೆ ಅದು ಯೂನಿವರ್ಸ್ಗೆ ಹೋಗ್ಬಿಟ್ಟು ನಮಗೆ ನಮ್ಮ ರಿಸಲ್ಟ್ ಬೇಗ ಸಿಗೋದಕ್ಕೆ ಹೆಲ್ಪ್ ಮಾಡುವಂಥ ಒಂದು ಏನಾಗಿರುತ್ತೆ, ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಬೇಲೀಫ್ ಅಥವಾ ಪಲಾವೆಲೆ ಅಂತ ಏನು ಹೇಳ್ತೀವಿ ಅದನ್ನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಆ ಟೈಮಲ್ಲಿ ಅದನ್ನ ಮಾಡ್ಕೊಳ್ಳಿ, ದೀಪ ಹಚ್ಚಿಟ್ಕೊಂಡ್ಬಿಟ್ಟು. ಅದಾದಮೇಲೆ ಆ ಒಂದು ಚಿಟ್ಟೆ ಏನಿರುತ್ತೆ ಅದನ್ನು ನಿಮ್ಮ ಥರ್ಡ್ ಐಗೆ ನೀವೇನು ಮಾಡಿ ಟಚ್ ಮಾಡಿ 1-2 minutes ಇಟ್ಕೊಂಡು, ಆಗ ಕೂಡ ಅದು ಹ್ಯಾಪನ್ ಆಗಿದೆ ಅಂತ ಹೇಳ್ಬಿಟ್ಟೆ ಫೀಲ್ ಮಾಡಿಕೊಂಡು ಅದನ್ನ ಏನು ಮಾಡಿ, ಮಾರನೇ ದಿನ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಯಾವುದಾದ್ರೂ ಒಂದು ಶಿವಾಲಯಕ್ಕೆ ಹೋಗಿ ಅಲ್ಲಿ ಕೂಡ ಶಿವನ ಹತ್ರ ಇದಾಗಿದೆ ಅಂತ ಹೇಳಿ ಪ್ರೇ ಮಾಡಿಕೊಂಡು, ಅದಾದಮೇಲೆ ನೀವು ಆ ಚಿಟ್ಟಿನ ಯಾವುದಾದ್ರೂ ಒಂದು ಮರದ ಅಡಿಗಡೆ ಅಥವಾ ಮಣ್ಣೊಳಗಡೆ ಇಟ್ಬಿಡಿ. ಸೊ ಅಲ್ಲಿಗೆ ನಿಮ್ಮ ಆ ಒಂದು ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಕ್ಲಿಯರ್ ಆಯಿತು ಅಂತ ಅರ್ಥ. ಅದಿಲ್ಲ ಅಂತಂದರೆ ಇನ್ನೊಂದು ಏನು ಮಾಡ್ಬೋದಪ್ಪ ಅಂತ ಅಂದರೆ, ಅದೊಂದು ಮ್ಯಾನಿಫೆಸ್ಟೇಷನ್ ಟ್ರಿಕ್ ಆಯಿತು. ಇನ್ನೊಂದು ಮ್ಯಾನಿಫೆಸ್ಟೇಷನ್ ಟ್ರಿಕ್ಸ್ ಏನಪ್ಪ ಅಂತಂದರೆ, ಒಂದು ಗ್ಲಾಸ್ ಆಫ್ ವಾಟರ್ನ ತಗೊಳ್ಳಿ. ಸೊ ಗ್ಲಾಸ್ ಆಫ್ ವಾಟರ್ನ ತಗೊಂಡ್ಬಿಟ್ಟು ಆ್ಯಂಡ್ ಅದ್ರ ಮೇಲ್ಗಡೆ ನಾನು ಹೇಳಿದ್ದೀನಿ ನಿಮಗೆ ಇನ್ಫಿನಿಟಿ ಸಿಂಬಲ್ ಯಾವುದಂತ ಹೇಳ್ಬಿಟ್ಟು, ಸೊ 8ನ ಈ ಥರ ಉಲ್ಟಾ ಬರೆಯೋದೇನೆ ಇನ್ಫಿನಿಟಿ ಸಿಂಬಲ್ ಆಗಿರುತ್ತೆ. ಸೊ ಈ ಇನ್ಫಿನಿಟಿ ಸಿಂಬಲ್ನ ಆ ಒಂದು ನೀರಿನ ಮೇಲ್ಗಡೆ ಸುಮ್ಮನೆ ಹೀಗೆ ಕೈಯಲ್ಲಿ ಈ ಥರ ನೀವು ಇಮ್ಯಾಜಿನ್ ಮಾಡ್ಕೊಳ್ತಾ ಹೋದ್ರೂ ಆಯಿತು. ಅಥವಾ ರೆಡ್ ಇಂಕಲ್ಲಿ ಈ ಥರ ಪೆನ್ ಇದೆ ಅಲ್ವಾ, ಇದರಲ್ಲಿ ನೀವು ಆ ಒಂದು ಏನು ಇನ್ಫಿನಿಟಿ ಸಿಂಬಲ್ನ ಹಾಕ್ತಿದ್ದೀರಾ ಅಂತ ಅನ್ಕೊಂಡ್ಬಿಟ್ಟು ಆ ವಾಟರ್ ಒಳಗಡೆ ಅದು ಹೋಗ್ತಾ ಇದೆ ಅಂತ ಫೀಲ್ ಆಗಿ ಆ ಟೈಮಲ್ಲಿ ಕೂಡ ಒಂದು ದೀಪನ ಹಚ್ಚಿಟ್ಕೊಳ್ಳಿ. ಪಾಸಿಬಲ್ ಇದೆ ಅಂತ ಅಂದರೆ ಒಂದು ತುಪ್ಪ ದೀಪನ ಹಚ್ಚಿಟ್ಕೊಳ್ಳಿ. ಇದನ್ನ ಹಚ್ಚಿಟ್ಕೊಂಡ್ಬಿಟ್ಟು ನಾನು ಹೇಳ್ದೆ ಅಲ್ವಾ, 12 ಗಂಟೆ 2 ನಿಮಿಷದಿಂದ 1 ಗಂಟೆ 1 ನಿಮಿಷವರೆಗೆ. ಅದಿಲ್ಲ ಅಂದರೆ 12 to 3 o'clock ಮಿಡ್ ನೈಟ್ ಬಗ್ಗೆ ಮಾತಾಡ್ತಾ ಇರೋದು ನಾನು ಇವತ್ತು. 12 to 3 o'clock ಏನಿದೆ ಇದು ಕೂಡ ಅಷ್ಟೇ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರೋಂಥ ಒಂದು ಟೈಮಿಂಗ್ಸ್ ಇವತ್ತು.
ಇಡೀ ದಿನ ಕೂಡ ಪವರ್ಫುಲ್ ಆಗೇ ಇರುತ್ತೆ. ಬಟ್ ಅದರಲ್ಲೂ ಒಂದು ಹೈ ಪವರ್ ಇರುವಂತ ಟೈಮ್ ಅಂದ್ರೆ ಆ ಒಂದು 12ರಿಂದ 3 ಗಂಟೆ ಅಥವಾ 12ರಿಂದ 1 ವರೆಗೆ. ಆ ಟೈಮಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಹೇಗೆ ಅಂತ ಅಂದ್ರೆ ದೀಪ ಹಚ್ಚಿಟ್ಕೊಂಡಿರ್ತೀರಾ ನೀವು, ಆ್ಯಂಡ್ ಒಂದು ಗ್ಲಾಸ್ ಆಫ್ ವಾಟರ್ಗೆ ನನಗೆ ಇನ್ಫಿನಿಟಿ ಸಿಂಬಲ್ ಯಾಕೆ ಹಾಕ್ತೀವಪ್ಪ ಅಂದ್ರೆ ಇನ್ಫಿನೈಟ್ ಆಗಿ ನಮಗೆ ಆ ಒಂದು ರಿಸಲ್ಟ್ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ. ಸೊ ಆ ಇನ್ಫಿನಿಟಿ ಸಿಂಬಲ್ನ ಹಾಕೊಳ್ಳಿ. ಅದಾದ್ಮೇಲೆ ಏನ್ ಮಾಡಿ ಅಂತ ಅಂದ್ರೆ ನಿಮ್ಮ ಇಂಟೆನ್ಷನ್ ಏನಿದೆ ಆ ನೀರಿಗೆ ನೀವು ಹೇಳಿ. ನಾನು ಹೇಳಿದ್ದೀನಿ ಆಲ್ರೆಡಿ, ವಾಟರ್ಗೆ ಕೂಡ ಪವರ್ ಇದೆ ಅಂತ ಹೇಳ್ಬಿಟ್ಟು. ಸೊ ಆ ನೀರಿಗೆ ನಿಮ್ಮ ಇಂಟೆನ್ಷನ್ ಒಂದು 11 ಟೈಮ್ಸ್ ಇರ್ಬೋದು, 21 ಟೈಮ್ಸ್ ಇರ್ಬೋದು. ಆ ಇಂಟೆನ್ಷನ್ ಕ್ಲಿಯರ್ ಆಗಿ ಅದಕ್ಕೆ ಹೇಳಿ, ಆಗಿದೆ ಅನ್ನೋ ತರ ಫೀಲ್ ಆಗಿ. ಅಂಡ್ ಆ ಒಂದು ನೀರೇನಿದೆ ನೀವು ಒಂದು ಚೊಂಬಲ್ಲಿ ಇಟ್ಕೋಬಹುದು ಅಥವಾ ಒಂದು ಗ್ಲಾಸ್ ಅಲ್ಲಿ ಇಟ್ಕೋಬಹುದು. ಸೊ ನಿಮ್ಮ ಮನೇಲಿ ಏನಾದ್ರೂ ಶಿವಲಿಂಗ ಅಥವಾ ಪೂಜೆ ಮಾಡೋದಕ್ಕೆ ಅವಕಾಶ ಇದೆ ಅಂತಂದ್ರೆ ಯಾವುದೇ ಒಂದು ದೇವರ ವಿಗ್ರಹ ಅಂತ ಹೇಳ್ತಾ ಇರೋದು, ಫೋಟೋ ಅಲ್ಲ, ವಿಗ್ರಹ ಇದ್ರೆ ಅದಕ್ಕೆ ನೀವು ಅದನ್ನ ಅಭಿಷೇಕ ಮಾಡ್ಬೋದು. ಅದು ಇಲ್ಲ, ಪಾಸಿಬಲ್ ಇಲ್ಲ ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ಒಂದು ನೀವು ಪಾಟ್ ಅಲ್ಲಿ ಒಂದು ಗಿಡನ ನೆಟ್ಟಿರ್ತೀರಲ್ವಾ, ಸೊ ಆ ಗಿಡ ಅದೇ ಶಿವ ಅಂತ ಅನ್ಕೊಂಡ್ಬಿಟ್ಟು ನೀವು ಅದಕ್ಕೆ ಆ ನೀರನ್ನ ಹಾಕಿ. ಸೊ ನಿಮ್ಮ ಒಂದು ಇಂಟೆನ್ಷನ್ ಕ್ಲಿಯರ್ ಆಗಿದೆ, ಅದು ಶಿವನಿಗೆ ತಲುಪಿದೆ. ಸೊ ನಿಮ್ಮ ಇಂಟೆನ್ಷನ್ ಆಲ್ರೆಡಿ ಹ್ಯಾಪನ್ಡ್ ಅಂತ ಹೇಳ್ಬಿಟ್ಟು ಇದು ಸೆಕೆಂಡ್ ರಿಚುವಲ್ ಆಗಿರುತ್ತೆ. ಇನ್ನೊಂದಂತಂದ್ರೆ ನಿಮ್ಮ ಮನೆಯಲ್ಲಿ ಪಾಸಿಬಲ್ ಇದ್ರೆ ನಿಮ್ಗೆ ಪೂಜೆ ಮಾಡೋದಕ್ಕೆ ಅವಕಾಶ ಇದೆ, ಮೀನ್ಸ್ ನಾನು ವಿಗ್ರಹ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಆ ಒಂದು ಅವಕಾಶ ಇದೆ ಅಂತ ಅಂದ್ರೆ ಪಂಚಾಮೃತ ಅಭಿಷೇಕ ಅಂತ ನಾವೇನ್ ಹೇಳ್ತೀವಿ. ಸೊ ಹಾಲಿರ್ಬೋದು, ಹಾಲು, ಮೊಸರು, ತುಪ್ಪ ಆ್ಯಂಡ್ ಜೇನುತುಪ್ಪ ಆ್ಯಂಡ್ ಬಾಳೆಹಣ್ಣು, ಮತ್ತೆ ಅದಕ್ಕೆ ನೀವು ಇನ್ನೇನು ಹೇಳ್ತೀರಾ, ಇದಿಷ್ಟು ಮೈನು. ಅದಕ್ಕೆ ಹೇಗೂ ಜೇನುತುಪ್ಪ ಹಾಕಿರ್ತೀರಾ, ಕೆಲವರು ಆದ್ರೂ ಶುಗರ್ ಅಥವಾ ಬೆಲ್ಲನ ಹಾಕ್ತಾರೆ. ಸೊ ಅದನ್ನು ಕೂಡ ಹಾಕ್ಬೋದು. ಏನು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತೆ ಬಾಳೆಹಣ್ಣು ಮೈನ್ ಆಗಿ ಇದಿಷ್ಟನ್ನ ಹಾಕ್ಬಿಟ್ಟು ಆ ಶಿವಲಿಂಗಕ್ಕೆ ನೀವು ಫಸ್ಟ್ ಅದನ್ನ ಕೈಯಲ್ಲಿ ಇಟ್ಕೊಳ್ಳಿ. ಒಂದು ಬೌಲಲ್ಲಿ ಏನೋ ಮಿಕ್ಸ್ ಮಾಡಿಕೊಂಡು ನಿಮ್ಮ ವಿಶ್ ಏನಿದೆ ಅದನ್ನ ಶಿವನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡ್ಕೊಂಡು ಅದು ಆಲ್ರೆಡಿ ಹ್ಯಾಪೆಂಡ್ ಅಂತ ಹೇಳಿ ಶಿವಂಗೆ ಅದನ್ನ ಅಭಿಷೇಕ ಮಾಡ್ಬೋದು ನೀವು. ಇದರಿಂದ ಕೂಡ ನಿಮ್ಮ ವಿಶ್ ಫುಲ್ಫಿಲ್ ಆಗತ್ತೆ. ಅದಿಲ್ಲ ಅಂತ ಅಂದ್ರೆ ಮೇನ್ಲಿ ಯಾವುದೇ ವಿಶ್ನ ನೀವು ಈ ತರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಾದ್ಮೇಲೆ ಥರ್ಡ್ ಐ ಚಕ್ರಕ್ಕೆ ನೀವು ಅದನ್ನ ಟಚ್ ಮಾಡಿ ಅದಾದ್ಮೇಲೆ ಶಿವಂಗೆ ಅಭಿಷೇಕ ಮಾಡಿ. ಇದು 3 ಟ್ರಿಕ್ಸ್ ನಾನು ಹೇಳ್ತಾ ಇರೋದು. ಲಾಟ್ಸ್ ಆಫ್ ಟ್ರಿಕ್ಸ್ ನ ನೀವು ಯೂಸ್ ಮಾಡ್ಕೊಬಹುದು, ಬಟ್ ನಾನು ಹೇಳ್ತಾ ಇರೋದು ಇದು 3 ಟ್ರಿಕ್ಸ್ ಮಾತ್ರನೇ. ಯಾಕೆಂದ್ರೆ ಇವತ್ತು ನಾನು ತುಂಬಾನೇ ಮ್ಯಾನಿಫೆಸ್ಟ್ ಮಾಡೋದಿದೆ, ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಕುತ್ಕೊಳ್ಳಲ್ಲ ಜಾಸ್ತಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಂಡ್ ಅದಾದ್ಮೇಲೆ ಹೋಲ್ ಡೇ ನೀವು ಪಾಸಿಟಿವ್ ಆಗೋದಕ್ಕೆ ತುಂಬಾನೇ ಒಳ್ಳೆ ದಿನ. ಅಂಡ್ ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜೀಸ್ ನ ತೆಗೆಯೋದಕ್ಕೆ ಕೂಡ ತುಂಬಾ ಒಳ್ಳೆ ದಿನ. ಏನೂ ಸಾಧ್ಯ ಇಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಸಾಲ್ಟ್ ನ ನೀವು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಗೆ ನೀವೇ ದೃಷ್ಟಿ ತಕ್ಕೊಳ್ಳಿ. ಈ ತರ 3 ಸಲ, ಈ ತರ 3 ಸಲ ಅಂಡ್ ಹೀಗೆ 3 ಸಲ ತೆಗೆದ್ಬಿಟ್ಟು ಅದನ್ನ ಹೊರಗಡೆ ಹಾಕ್ಬಿಡಿ. ಸೊ ಹ್ಯಾಂಡ್ ವಾಶ್ ಮತ್ತೆ ಕಾಲೆಲ್ಲ ವಾಶ್ ಮಾಡ್ಕೊಂಬಿಡಿ. ಆಮೇಲೆ ನಮ್ಮ ಮನೇಲಿ ಸೇಜ್ ನನ್ನ ಹತ್ರ ಇದೆ. ಆಕ್ಚುಲಿ ನಾನು ಇಲ್ಲಿ ಎಲ್ಲಿ ಇಟ್ಟಿದ್ದೀನಿ ಅನ್ನೋದಿನ್ನ ನನಗೆ ಸಿಕ್ಕಿಲ್ಲ. ಸೇಜ್ ನ ನೀವು ಬರ್ನ್ ಮಾಡೋದಿರ್ಬೋದು ಅಥವಾ ಪಾಸಿಟಿವ್ ಎನರ್ಜಿನ ಸ್ಪ್ರೆಡ್ ಮಾಡೋದಕ್ಕೆ ಅರಿಶಿನ ಹಾಕ್ಬಿಟ್ಟು ಸೇಜ್ ಜೊತೆಗೆ ಬರ್ನ್ ಮಾಡೋದಿರ್ಬೋದು. ಅಂಡ್ ಸಾಲ್ಟ್ ಬಾತ್ ನ ಮಾಡ್ಕೊಳ್ಳೋದಿರ್ಬೋದು. ಅಂಡ್ ಪ್ಲಾಸ್ಟಿಕ್ ಕಪ್ಸ್ ನ ತಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಸಾಲ್ಟ್ ನ ಸುತ್ತ ಒಂದೊಂದು ಕಾರ್ನರ್ ಅಲ್ಲಿ ಇಟ್ಬಿಟ್ಟು ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜೀಸ್ ಅಷ್ಟು ಇವತ್ತು ರಿಮೂವ್ ಆಗಿದೆ ಅಂತ ಹೇಳಿ ರಿಮೂವ್ ಮಾಡ್ಕೊಳ್ಳೋದಕ್ಕಿರ್ಬೋದು. ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತಹ ಡೇ ಇದು, ಇವತ್ತಿನ ಡೇ ಇದೆಲ್ಲ. ಅಂಡ್ ಥರ್ಡ್ ಐ ಚಕ್ರ ಓಪನ್ ಮಾಡ್ಕೊಳ್ಳೋದಕ್ಕಂತೂ ತುಂಬಾ ಪವರ್ಫುಲ್. ಬಟ್ ನಾನು ಆಲ್ರೆಡಿ ಇನ್ನು ನನ್ನ ಚಾನಲ್ ಅಲ್ಲಿ ಥರ್ಡ್ ಐ ಚಕ್ರದ ಬಗ್ಗೆ ಮಾತಾಡಿಲ್ಲ, ಓಪನ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿಲ್ಲ. ಬಟ್ ಬೇರೆ ವಿಡಿಯೋಸ್ನ ನೀವು ಸರ್ಚ್ ಮಾಡಿ ನೋಡ್ಕೊಳ್ಳಿ. ಯಾವ್ದಾದ್ರು ಒಂದು ರಿಚುವಲ್ನ ನೀವು ಫಾಲೋ ಮಾಡಿ. ಥರ್ಡ್ ಐ ಇದೆಯಲ್ಲ ಈ ಪ್ಲೇಸ್ಗೆ ಕುಂಕುಮನ ಇಟ್ಕೊಳ್ಳಿ ಅಂಡ್ ಮೆಡಿಟೇಟ್ ಮಾಡಿ ಆ ಚಕ್ರ ಓಪನ್ ಆಗಿದೆ ಅಂತ. ಸೊ ನಮ್ಮ ಎಲ್ಲಾ ಇಂಟ್ಯೂಷನ್ ನಮಗೆ ಬರೋದಕ್ಕೆ ಅಂಡ್ ಥರ್ಡ್ ಐ ಚಕ್ರ ಓಪನ್ ಆಯ್ತು ಅಂತ ಅಂದ್ರೆ ಆ ಪರ್ಸನ್ ಲೈಫೇ ಫುಲ್ ಚೇಂಜ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಥರ್ಡ್ ಐ ಚಕ್ರದಲ್ಲಿರೋ ನೆಗೆಟಿವ್ಸ್ ತೆಕ್ಕೊಳ್ಳೋದಕ್ಕಾದ್ರೂ ಒಂದು ಮೆಡಿಟೇಷನ್ ಅಂತ ಹೇಳ್ಬಿಟ್ಟು ಮಾಡಿ. ಇವತ್ತು ಎಷ್ಟಾಗತ್ತೋ ಅಷ್ಟು ಪೀಸ್ಫುಲ್ ಆಗಿರಿ, ಎಷ್ಟಾಗತ್ತೋ ಅಷ್ಟು ಶಿವನ ನಾಮ ಜಪ ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ ಅಂತ ಮಾಡ್ಕೊಳ್ಳಿ.
ಅಥವಾ ಏನೇನು ನಿಮಗೆ ಸಿಗತ್ತೆ ಗೂಗಲ್ ಮಾಡಿದ್ರೆ, ಯೂಟ್ಯೂಬ್ ನೋಡಿದ್ರೆ ಎಲ್ಲ. ಸೊ ಯಾವ್ದಾದ್ರೂ ಒಂದು ಶಿವನ ನಾಮ ಜಪನ ಮಾಡ್ಕೊಳ್ಳಿ. ಜಾಸ್ತಿ ಶಿವ ಏನು ಕೇಳಲ್ಲ. ಭೋಲೆನಾಥ ಅವ್ನು ಚಿಕ್ಕದ್ರಲ್ಲೇ ಅವನು ಕೂಡ ಖುಷಿ ಪಡ್ತಾನೆ. ಸೊ ಚಿಕ್ಕ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಚಿಕ್ಕದಾಗಿರೋ ರೀತಿಯಲ್ಲಿ ಅವನು ಶಿವ ಅಂದ್ರೇನೆ ಶುದ್ಧ ಅಂತ ಹೇಳ್ತೀವಿ. ಶುದ್ಧವಾಗಿ ಅಂದ್ರೆ ಮನಸ್ಸಿನ ಶುದ್ಧ ತುಂಬಾ ಇಂಪಾರ್ಟೆಂಟು. ಶುದ್ಧವಾಗಿ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಟ್ರಿಕ್ಸ್ ನ ಫಾಲೋ ಮಾಡ್ಕೊಳ್ಳಿ, ಮೆಥಡ್ಸ್ ನ ಫಾಲೋ ಮಾಡ್ಕೊಳ್ಳಿ. ಶಿವನಿಗೆ ಸಂಪೂರ್ಣವಾಗಿ ಶರಣಾಗ್ಬಿಡಿ. ಸೊ ಸರ್ವ ದುಃಖವನ್ನು ಸರ್ವನಾಶ ಮಾಡುವಂತವನು ಆ ಶಿವ. ಸೊ ಈ ಎಲ್ಲ ಮ್ಯಾನಿಫೆಸ್ಟೇಷನ್ ಟಿಪ್ಸ್ ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಮತ್ತೊಂದು ವಿಡಿಯೋದಕ್ಕೆ ಮತ್ತೆ ಭೇಟಿ ಆಗೋಣ. ನಮಸ್ಕಾರ.